ನೋಡಿ, ಈಗ ಪುನೀತ್ ಕೇರಿಹಳ್ಳಿ ಅವರು ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹೇಶ್ ತಿಮರೋಡಿ ಚಾಲೆಂಜ್ ಅನ್ನು ಸ್ವೀಕರಿಸಿ ಉಜಿರೆಗೆ ಪುನೀತ್ ಕೇರಿಹಳ್ಳಿ ಸೌಜನ್ಯ ಪರ ಹೋರಾಟಗಾರರಿಂದ ಪುನೀತ್ ಕೇರಿಹಳ್ಳಿ ಆಗಮನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಜಿರೆಗೆ ಆಗಮಿಸಿದ ಪುನೀತ್ ಕೇರಿಹಳ್ಳಿಯನ್ನ ತಡೆದಂಥ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದಲ್ಲಿ ಜಟಾಪಟಿ ನಡೆದಿದೆ. ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುನೀತ್ ಕೇರಿಹಳ್ಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವ ಕಾರಣಕ್ಕೋಸ್ಕರ ಈ ಜಟಾಪಟಿ ನಡೆದಿದ್ದು? ನಾಗೇಂದ್ರ ಬಾಬು, ಉಜಿರೆಯಲ್ಲಿ ನಡೆಯುವಂತಹ ರಾಮೋತ್ಸವ ಕಾರ್ಯಕ್ರಮಕ್ಕೆ ಪುನೀತ್ ಕೇರಿಹಳ್ಳಿ ಅವರು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಟಾಪಟಿ ನಡೆದಿರುವಂತದ್ದು. ಪುನೀತ್ ಕೇರಿಹಳ್ಳಿ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಈ ರೀತಿಯಾದಂತಹ ವಾಗ್ವಾದ ನಡೆದಿರುವಂತದ್ದು. ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಪುನೀತ್ ಕೇರಿಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಯಾಕಂದ್ರೆ ಪುನೀತ್ ಕೇರಿಹಳ್ಳಿ ಮತ್ತು ಸೌಜನ್ಯ ಪರ ಹೋರಾಟಗಾರರಾದಂತಹ ಮಹೇಶ್ ತಿಮರೋಡಿ ನಡುವೆ ಒಂದಷ್ಟು ವಾಗ್ವಾದಗಳು ಉಂಟಾಗಿತ್ತು ಮತ್ತು ಚಾಲೆಂಜ್ ಕೂಡ ಹಾಕಿದ್ರು ಇಬ್ರು ಕೂಡ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉಜಿರೆಗೆ ಬಾ ಅನ್ನುವಂತ ಒಂದು ಚಾಲೆಂಜ್ ಕೂಡ ಹಾಕಿದ್ರು. ಹೀಗಾಗಿ ಏನಾದ್ರೂ ಪುನೀತ್ ಕೇರಿಹಳ್ಳಿ ಅವರು ಬಂದ್ರೆ ಒಂದಷ್ಟು ಸಂಘರ್ಷ ಉಂಟಾಗ್ಬೋದು, ಗಲಾಟೆ ಉಂಟಾಗ್ಬೋದು ಅಂತ ಕಾರಣಕ್ಕೋಸ್ಕರವಾಗಿ ಪುನೀತ್ ಕೇರಿಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಆದ್ರೂ ಈ ಒಂದು ನಿರ್ಬಂಧ ಇದ್ರೂ ಕೂಡ ಪುನೀತ್ ಕೇರಿಹಳ್ಳಿ ಅವರು ಇವತ್ತು ರಾಮೋತ್ಸವ ಕಾರ್ಯಕ್ರಮ ಅಂದ್ರೆ ಉಜಿರೆಯಲ್ಲಿ ನಡೆಯುವಂತಹ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೋಸ್ಕರವಾಗಿ ಪುನೀತ್ ಕೇರಿಹಳ್ಳಿ ಅವರು ಬರ್ತಾ ಇದ್ರು. ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಂದ್ರೆ ಉಜಿರೆಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ತಡೆದು ಅವರನ್ನ ಶಿರಾಡಿ ಘಾಟ್ ಮೂಲಕ ವಾಪಸ್ಸು ಕಳುಹಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಪುನೀತ್ ಕೇರಿಹಳ್ಳಿ ಅವರು ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹೇಶ್ ತಿಮರೋಡಿ ಚಾಲೆಂಜ್ ಅನ್ನು ಸ್ವೀಕರಿಸಿ ಉಜಿರೆಗೆ ಪುನೀತ್ ಕೇರಿಹಳ್ಳಿ ಸೌಜನ್ಯ ಪರ ಹೋರಾಟಗಾರರಿಂದ ಪುನೀತ್ ಕೇರಿಹಳ್ಳಿ ಆಗಮನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಜಿರೆಗೆ ಆಗಮಿಸಿದ ಪುನೀತ್ ಕೇರಿಹಳ್ಳಿಯನ್ನ ತಡೆದಂಥ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದಲ್ಲಿ ಜಟಾಪಟಿ ನಡೆದಿದೆ. ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುನೀತ್ ಕೇರಿಹಳ್ಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವ ಕಾರಣಕ್ಕೋಸ್ಕರ ಈ ಜಟಾಪಟಿ ನಡೆದಿದ್ದು? ನಾಗೇಂದ್ರ ಬಾಬು, ಉಜಿರೆಯಲ್ಲಿ ನಡೆಯುವಂತಹ ರಾಮೋತ್ಸವ ಕಾರ್ಯಕ್ರಮಕ್ಕೆ ಪುನೀತ್ ಕೇರಿಹಳ್ಳಿ ಅವರು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಟಾಪಟಿ ನಡೆದಿರುವಂತದ್ದು. ಪುನೀತ್ ಕೇರಿಹಳ್ಳಿ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಈ ರೀತಿಯಾದಂತಹ ವಾಗ್ವಾದ ನಡೆದಿರುವಂತದ್ದು. ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಪುನೀತ್ ಕೇರಿಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಯಾಕಂದ್ರೆ ಪುನೀತ್ ಕೇರಿಹಳ್ಳಿ ಮತ್ತು ಸೌಜನ್ಯ ಪರ ಹೋರಾಟಗಾರರಾದಂತಹ ಮಹೇಶ್ ತಿಮರೋಡಿ ನಡುವೆ ಒಂದಷ್ಟು ವಾಗ್ವಾದಗಳು ಉಂಟಾಗಿತ್ತು ಮತ್ತು ಚಾಲೆಂಜ್ ಕೂಡ ಹಾಕಿದ್ರು ಇಬ್ರು ಕೂಡ. ಅಂದ್ರೆ ಮಹೇಶ್
ಶೆಟ್ಟಿ ತಿಮ್ಮರೋಡಿ ಅವರು ಉಜಿರೆಗೆ ಬಾ ಅನ್ನುವಂತ ಒಂದು ಚಾಲೆಂಜ್ ಕೂಡ ಹಾಕಿದ್ರು. ಹೀಗಾಗಿ ಏನಾದ್ರೂ ಪುನೀತ್ ಕೆರೆಹಳ್ಳಿ ಅವರು ಬಂದ್ರೆ ಒಂದಷ್ಟು ಸಂಘರ್ಷ ಉಂಟಾಗ್ಬೋದು, ಗಲಾಟೆ ಉಂಟಾಗ್ಬೋದು ಅಂತ ಕಾರಣಕ್ಕೋಸ್ಕರವಾಗಿ ಪುನೀತ್ ಕೆರೆಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಆದ್ರೂ ಈ ಒಂದು ನಿರ್ಬಂಧ ಇದ್ರೂ ಕೂಡ ಪುನೀತ್ ಕೆರೆಹಳ್ಳಿ ಅವರು ಇವತ್ತು ರಾಮೋತ್ಸವ ಕಾರ್ಯಕ್ರಮ ಅಂದ್ರೆ ಉಜಿರೆಯಲ್ಲಿ ನಡೆಯುವಂತಹ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೋಸ್ಕರವಾಗಿ ಪುನೀತ್ ಕೆರೆಹಳ್ಳಿ ಅವರು ಬರ್ತಾ ಇದ್ರು. ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಂದ್ರೆ ಉಜಿರೆಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ತಡೆದು ಅವರನ್ನ ಶಿರಾಡಿ ಘಾಟ್ ಮೂಲಕ ವಾಪಸ್ಸು ಕಳುಹಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಪುನೀತ್ ಕೆರೆಹಳ್ಳಿ ಅವರು ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹೇಶ್ ತಿಮರೋಡಿ ಚಾಲೆಂಜ್ ಅನ್ನು ಸ್ವೀಕರಿಸಿ ಉಜಿರೆಗೆ ಪುನೀತ್ ಕೆರೆಹಳ್ಳಿ ಸೌಜನ್ಯ ಪರ ಹೋರಾಟಗಾರರಿಂದ ಪುನೀತ್ ಕೆರೆಹಳ್ಳಿ ಆಗಮನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಜಿರೆಗೆ ಆಗಮಿಸಿದ ಪುನೀತ್ ಕೆರೆಹಳ್ಳಿಯನ್ನ ತಡೆದಂಥ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದಲ್ಲಿ ಜಟಾಪಟಿ ನಡೆದಿದೆ. ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುನೀತ್ ಕೆರೆಹಳ್ಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವ ಕಾರಣಕ್ಕೋಸ್ಕರ ಈ ಜಟಾಪಟಿ ನಡೆದಿದ್ದು? ನಾಗೇಂದ್ರ ಬಾಬು, ಏನು ಉಜಿರೆಯಲ್ಲಿ ನಡೆಯುವಂತಹ ರಾಮೋತ್ಸವ ಕಾರ್ಯಕ್ರಮಕ್ಕೆ ಪುನೀತ್ ಕೆರೆಹಳ್ಳಿ ಅವರು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಟಾಪಟಿ ನಡೆದಿರುವಂತದ್ದು. ಪುನೀತ್ ಕೆರೆಹಳ್ಳಿ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಈ ರೀತಿಯಾದಂತಹ ವಾಗ್ವಾದ ನಡೆದಿರುವಂತದ್ದು. ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಪುನೀತ್ ಕೆರೆಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಯಾಕಂದ್ರೆ ಪುನೀತ್ ಕೆರೆಹಳ್ಳಿ ಮತ್ತು ಸೌಜನ್ಯ ಪರ ಹೋರಾಟಗಾರರಾದಂತಹ ಮಹೇಶ್ ತಿಮರೋಡಿ ನಡುವೆ ಒಂದಷ್ಟು ವಾಗ್ವಾದಗಳು ಉಂಟಾಗಿತ್ತು ಮತ್ತು ಚಾಲೆಂಜ್ ಕೂಡ ಹಾಕಿದ್ರು ಇಬ್ರು ಕೂಡ. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಉಜಿರೆಗೆ ಬಾ ಅನ್ನುವಂತ ಒಂದು ಚಾಲೆಂಜ್ ಕೂಡ ಹಾಕಿದ್ರು. ಹೀಗಾಗಿ ಏನಾದ್ರೂ ಪುನೀತ್ ಕೆರೆಹಳ್ಳಿ ಅವರು ಬಂದ್ರೆ ಒಂದಷ್ಟು ಸಂಘರ್ಷ ಉಂಟಾಗ್ಬೋದು, ಗಲಾಟೆ ಉಂಟಾಗ್ಬೋದು ಅಂತ ಕಾರಣಕ್ಕೋಸ್ಕರವಾಗಿ ಪುನೀತ್ ಕೆರೆಹಳ್ಳಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಆದ್ರೂ ಈ ಒಂದು ನಿರ್ಬಂಧ ಇದ್ರೂ ಕೂಡ ಪುನೀತ್